ಏನೇ 3 ವರ್ಷದಿಂದ ನನ್ ಜೊತೆ ಥಿಯೇಟ್ರು ಪಾರ್ಕು ಅಂತೆಲ್ಲ ಸುತ್ಬೇಕಾರೆ ಚೆನ್ನಾಗಿತ್ತಾ? ನೀನ್ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅಂತ ಡೈಲಾಗ್ಗಳೆಲ್ಲ ಹೊಡ್ದೆ. ಈಗ ನನ್ ಮರ್ಬಿಡು, ನನ್ ಹಿಂದೆ ಬರ್ಬೇಡ ಅಂದ್ರೆ ಬಿಟ್ಬಿಡ್ತೀನ. ಇದೇನ್ ಗೊತ್ತಾ ಇದೇನು ಅಂತ? ಏನ್ ಗೊತ್ತೇನೆ? 10 ಸೆಕೆಂಡು ಫುಲ್ ಬರ್ನ್ ಆಗೋಯ್ತ್ಯಾ? ಏಯ್ ಓಡ್ಬೇಡ, ನಿಂತ್ಕೊಳ್ಳಿ. ನೀನ್ ಎಲ್ಲೋದ್ರೂ ಬಿಡಲ್ಲ ಕಣೆ. ನಿಂತ್ಕೊಳ್ಳೆ, ಓಡ್ಬೇಡ, ನಿಂತ್ಕೊಳ್ಳಿ. ವೆಂಕಟೇಶ, ಅದನ್ನ ಎತ್ಕೊಂಡು ಹೋಗಲಾಡ. ಆಯ್ತಣ್ಣ. ಮಚ್ಚ, ಜನರೇಟರ್ ಆನ್ ಮಾಡಲ್ಲ. ಯಾರ? ನಾನ್ ಮಚ್ಚ, ಕೆಡನಗ. ಅವರಿಬ್ರು ಕರ್ಕೊಂಬನ್ನಿ. ಎಷ್ಟು ವಯಸ್ಸು? 28. ಅಪ್ಪ ಅಮ್ಮ ಇದ್ದಾರೆ. ಅಕ್ಕ ತಂಗಿ ಇದ್ದಾರೆ. ಮದುವೆ ಆಗಿಲ್ಲ. ಆಗತ್ತಾ? ಗೊತ್ತಿಲ್ಲ. ಯಾಕ್ರೋ ಎಲ್ರು ನಿದ್ದೆ ಕೆಡಿಸ್ತೀರಾ? ಎಲ್ಲ ಬಿಟ್ಟು ಮೂಲೆಯಲ್ಲಿ ಸ್ಕೆಚ್ ಹಾಕಿ ಮೂಟೆ ಕಟ್ಟಕ್ಕೆ ಯಾವನ ಹೇಳಿದ್ದು? ಸ್ಕೆಚ್ಚು ಮ್ಯಾಟ್ರು ಎರಡೂ ನಂದೆ. ಯಾವ ದ್ವೇಷದ ಮೇಲೆ ಅವನ್ನ ಕೊಲೆ ಮಾಡಿದ್ಯೋ? ಫೀಲ್ಡ್ ಅಲ್ಲಿ ಹೆಸರು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವನ್ನ ನೋಡಿ ಎಲ್ಲ ಎದುರ್ತಾ ಇದ್ರು. ಅವನ್ನೇ ಎತ್ಬಿಟ್ರೆ ನನ್ನ ನೋಡಿ ಎದುರ್ತಾರೆ ಅಂತ 2 ತಿಂಗಳಿಂದ ವಾಚ್ ಮಾಡ್ತಾ ಇದ್ದೆ. ಮೊನ್ನೆ ಸಿಗ್ದ ಎತ್ಬಿಟ್ಟೆ. ಹಳೆ ರೌಡಿಗಳನ್ನ ಪಡ್ಡೆ ಹುಡುಗರು ಎತ್ತದು ಹೊಸ ಟ್ರೆಂಡ್ ಅಲ್ವಾ ಸರ್? 3 ವರ್ಷದಿಂದ ಸಿಕ್ಕಾಪಟ್ಟೆ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೆ ಸರ್. ನಮ್ಮ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್, ಹಂಗೆ ಹಿಂಗೆ ಅಂತ ಕತೆ ಹೇಳಕ್ ಶುರು ಮಾಡ್ಬಿಡೋದ ಅವಳು. ನೋಡಿ ಸಾರ್, ಅವಳಿಗೋಸ್ಕರ ಲವ್ ನ ಒಪ್ಸಕ್ಕೋಸ್ಕರ ಹೆಂಗೆಲ್ಲಾ ಕುಯ್ಕೊಂಡಿದ್ದೀನಿ. ನಮ್ದು ಆರ್ಟ್ ಅಲ್ವಾ ಸಾರ್? ಹುಡುಗರು ಅಂದ್ರೆ ಈ ಹುಡುಗಿರೋ ಏನ್ ಅನ್ಕೊಂಡ್ಬಿಟ್ಟವ್ರೆ ಸಾರ್? ನಾನ್ ಜೈಲ್ ಸೇರಿದ್ರು ಪರವಾಗಿಲ್ಲ ಅಂತ ನನ್ ಲವ್ ಮೇಲೆ ಆಣೆ ಮಾಡಿ ಅವಳನ್ನ ಸ್ಕ್ರಾಪ್ ಮಾಡಕ್ಕೆ ಡಿಸೈಡ್ ಮಾಡ್ಬಿಟ್ಟೆ ಸಾರ್. ನೋಡ್ರು, ಇವ್ರನ್ನೆಲ್ಲ ಚೆನ್ನಾಗಿ ನೋಡಿ. ಇಲ್ಲಿಂದ ಅಲ್ಲ, ಇಲ್ಲಿಂದ ನೋಡಿ. ಗಂಡನ್ ನೋಡಕ್ ಹೆಂಡತಿ, ಮಗನ್ ನೋಡಕ್ ತಂದೆ ತಾಯಿ, ಮೊಮ್ಮಗನ್ ನೋಡಕ್ ಅಜ್ಜಿ ತಾತ, ನಾಯಿ ಪಾಟ್ಪಟ್ಕೊಂಡು ಕಾಯ್ತಾ ಕೂತಿದ್ದಾರೆ ನೋಡಿ. ವಯಸ್ಸಿನ ಹುಮ್ಮಸ್ಸಲ್ಲಿ ನಿಮ್ಮಂತವ್ರು ಮಾಡೋ ತಪ್ಪಿಗೆ ಇವ್ರುಗಳು ಅನುಭವಿಸೋ ವೇದನೆ ಕಷ್ಟನ ನೋಡಿ. ಹುಟ್ಟಿದ ತಪ್ಪಿಗೆ ತಂದೆ ತಾಯಿಂದಿರು, ಕಟ್ಕೊಂಡ್ ತಪ್ಪಿಗೆ ಹೆಂಡ್ತಿದಿರು, ಸಂಕಟನ ಸೊಂಟು ಕಟ್ಕೊಂಡು ಸಮಾಜದಲ್ಲಿ ಸತ್ತು ಬದುಕ್ತಾ ಇರೋದನ್ನ ನೋಡ್ರಿ. ಅಚ್ಚ ಹಾಕಿರೋ ಮುದ್ದೆ ತಿನ್ಕೊಂಡು ಶಿಕ್ಷೆ ನೀವು ಅನುಭವಿಸ್ತೀರಾ. ಅಚ್ಚುಕಟ್ಟಾಗಿ ಜೀವನ ಮಾಡಕ್ಕಾಗದೆ ನೋವಿನ ಶಿಕ್ಷೆ ಅವರು ಅನುಭವಿಸ್ತಾರೆ. ಏನಂದ್ರೆ ನೀನು ಹೆಸರು ಮಾಡಕ್ ಹಳೆ ರೋಡಿನ ಎದ್ಬಿಟ್ಟು ದೊಡ್ಡ ರೋಡಿ ಅನ್ಸ್ಕೊಂಬಿಟ್ಟ. ಬೆಂಗಳೂರಲ್ಲಿ ಗೂಳಿ ಅನ್ನೋ ರೋಡಿ ಇದ್ದಾಗ ಗೊತ್ತಾ? ಅವನ್ ಕನ್ಸಲ್ ಬಂದ್ರೆ ಸಾಕು, ಎಲ್ಲಾ ರೌಡಿಗಳು ತಿಂಗಳಾನ್ಗಡ್ಲೆ ಕಳೆದೋಗ್ತಾ ಇದ್ರು. ಸ್ಕೆಚ್ ಅಲ್ಲಿ ಚಿರತೆ ತರ, ಡೀಲಲ್ಲಿ ಡೆವಿಲ್ ತರ, ಲಾಂಗು ರಕ್ತ ಬಿಟ್ರೆ ಬೇರೆನೋ ಗೊತ್ತೇ ಇರಲಿಲ್ಲ. ಅವನ್ ಕಾಲಿಟ್ರೆ ಬೆಂಗಳೂರಿನ ಗಲ್ಲಿನೂ ನಡುಗ್ತಾ ಇತ್ತು. ಗುಡ್ಗನ್ ತರ ಗುಡಿಗೆ ಮಿಂಚಿನ ತರ ಡೀಲ್ ಮಾಡ್ತಾ ಇದ್ದ.
ಬೆಂಗಳೂರಿಗೆ ಬೌಂಡ್ರಿ ಹಾಕಿ ಬಾಳ್ ಅಳ್ಳಾಡ್ಸ್ಕೊಂಡು ಬಂದ್ ತಿನ್ನೋ ಕುತ್ತೆ ಜैसे ನಮ್ಗೆ ಮಾಡಿರೋ ಆ ಗೂಳಿಗೆ ಗೂಟ ಹೊಡೆದಿ ಉಸ್ हराम को दफन करने के लिए बिहार से ಗ್ಯಾಂಗ್ ಹಾಕೋ ಹೇ ಬೆಂಗಳೂರಿನಾಗೆ ಇಂಥ ರೌಡಿ ಒಬ್ಬ ಇದ್ದ ಅಂತ ವಾಸನೆನೇ ಇರಬಾರ್ದು. ಹಂಗೆ ಮಾಡ್ತಾರೆ ಅವನ್ಗೆ. ಹಲೋ ಭಯ್ಯ ಬಿಹಾರಿ ಗ್ಯಾಂಗ್ ಬೆಂಗಳೂರಿಗೆ ಬಂದಾಯ್ತು. ನೆಕ್ಸ್ಟ್ ಮ್ಯಾಟ್ರ್ ಏನು ಅಂತ ಹೇಳ್ಬಿಟ್ರೆ ಖುಷಿ ಖಬರ್ ಸುನಾಯ ಮೇರಾ ದೋಸ್ತ್. ಇನ್ನು ಅವನಿಗೆ ಕತೆ ಮುಗೀತು. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಕೈಗೆ ಸುಟ್ಕೇಸ್ ಕೊಟ್ಟಿದ್ನಲ್ಲ, ಫಸ್ಟ್ ಅದನ್ನ ಅವ್ರಿಗೆ ಕೊಟ್ಬಿಡು. ಅವರು ಬೆಂಗಳೂರಿಗೆ ಬಂದಿರೋ ವಿಷಯ ಮೂರನೇವ್ರಿಗೆ ಗೊತ್ತಾಗಬಾರ್ದು. ನೀನು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀಯ ಅಂತ ಡೀಲ್ ನ ನಿನ್ಗೆ ಒಪ್ಸಿದ್ದೀನಿ. ಅವ್ರು ಏನ್ ಕೇಳ್ತಾರೋ ಎಲ್ಲ ರೆಡಿಗೆ ಮಾಡು. ಸಬ್ ಕುಚ್ ಜದಾಲ್. ಆಯ್ತು ಭಯ್ಯ. क्या चाहिए? फैज भाई ने भेजा है. ಸಲಾಂ ಭಯ್ಯ. ಕೈಸಾ ಹೈ ಮೇರಾ ಫಯಾಜ್ ಸಾಬ್? ಮಸ್ತ್. ಫಯಾಜ್ ದುಡ್ಡು ಕಳಿಸ್ತೀನಿ ಅಂತ ಹೇಳಿದ್ರು. ಇಲ್ಲೇ ಇದೆಯಲ್ಲ ಭಯ್ಯ, ನೋಡಿ. ಕೆಲಸ ಪೂರ್ತಿ ಆದ್ಮೇಲೆ ಇನ್ನೂ ಕಳಿಸ್ತಾರಂತೆ. ಗೂಳಿನ ಎತ್ತಕ್ ಬಂದಿರೋ ವಿಚಾರ ಮಾತ್ರ ಯಾರಿಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಕ್ ಭಯ್ಯ. ಬಚ್ಚ ತರ ಮಾತಾಡ್ಬೇಡ. ನೋಡಿ, ಗೂಳಿ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಏನ್ ಪ್ಲಾನ್ ಮಾಡಿದಿರ ಅಂತ ಸರ್. ಪ್ಲಾನ್ ಮಾಡೋದಕ್ಕೆ ನಾವೇನ್ ಕಾಂಪ್ಲೆಕ್ಸ್ ಆಗಿ ಕಟ್ತಾ ಇದೀವಿ. ಅರೆ ಪಾಗಲ್, ಅವನ್ ಎಲ್ಲಿರ್ತಾನೆ, ಹೆಂಗಿರ್ತಾನೆ, ಅವನ್ ಜೊತೆ ಎಷ್ಟ್ ಜನ ಇರ್ತಾರೆ ಅಂತ ಹೇಳು. ಡೈರೆಕ್ಟ್ ಡೀಲ್ ಹೋ ಜಾತಾ ಹೈ. ಬಿಹಾರಿ ಬಿಹಾರಿ ಗ್ಯಾಂಗ್ डरने का क्या है? फोटो फोटो दिखाओ उसका. गोली वन ಲೆಕ್ಕಾನ.
ನಿನ್ ಬಾಡಿಯಲ್ಲಿ ಓಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೇ ಆಗಿದ್ರೆ ಆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲ್ಲ ನನ್ನ ಡೀಲ್ ಮಾಡೋದಕ್ಕೆ. ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಹಂಗಿದ್ರೆ ಸಾಲ್ದು, ತಲೆಲಿ ಮೂಳೆ ಎದೆಲಿ ಖಲೀಜ ಇರ್ಬೇಕು. ಕಚ್ಚೋ ಉಚ್ನಾಯನೆ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮಿಯಾವನ ಬೆಕ್ಕು ನೀನು. ಬಿಡ್ತೀನ? ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು. ಈ ಗೂಳಿ ಜೊತೆ ಆಟ ಆಡಕ್ ಮೂಡ್ ಬಂದ್ರೆ ಆ ಚಿಲ್ಡ್ರೆ ನನ್ನ ಮಕ್ಕಳನ್ನ ಕಳ್ಸೋದ್ ಬಿಟ್ಟು ಫೇಸ್ ಟು ಫೇಸ್ ಬಾ. ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು. ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನನ್ನು ಎತ್ತೋದಿಕ್ಕೆ 2 ನಿಮಿಷ. ಹೇಳ್ದೆ ಮಾಡೋ ನೀನು, ಹೇಳಿ ಮಾಡೋ ಗಂಡು ನಾನು. ಅಲ್ಲಾಡೋಯ್ತಲ್ಲ ಹೊಗೆ ಹೊಗೆ ಆಗಿ ಹೋಗ್ತೀಯ. ಕೋಳಿ 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 ಯಲ್ಲ. ಸದ್ಬಿದ್ದಿರೋ ರೌಡಿಗಳ ಕೈ ಮೇಲೆ ಹಿಂದಿ ಭಾಷೆಯಲ್ಲಿ ಹಚ್ಚಿರೋದನ್ನ ನೋಡಿದ್ರೆ ಇವ್ರು ಯಾರು ನಮ್ಮ ಸ್ಟೇಟ್ ಅವರಲ್ಲ ಅನ್ಸುತ್ತೆ ಸರ್. ಕಸದ ರಾಶಿಗಿಂತ ರೌಡಿಗಳ ಹೆಣದ ರಾಶಿನೇ ದೊಡ್ಡದಾಗಿತ್ತು ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ಗೂಳಿ ಅನ್ನೋ ರೌಡಿನ ಕೊಲೆ ಮಾಡಕ್ಕೆ ಅಂತ ಶಿವಾಜಿನಗರದ ಫಯಾಜ್ ಬಿಹಾರದಿಂದ ರೌಡಿಗಳನ್ನ 2 ದಿನ ಮುಂಚಿತವಾಗಿ ಕರೆಸಿದ್ದ ಅಂತ ನಮ್ಮ ಮೆಸೇಜ್ ಬಂದಿದೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ನಾನೇನ್ ಹೇಳ್ತೀನಿ ಅನ್ನೋದನ್ನ ಬಿಡಿ. ನಿಮಗೆ ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಬಿಹಾರಿ ರೌಡಿಗಳು ಬೆಂಗಳೂರಿಗೆ ಬಂದಿರೋ ವಿಷಯ 2 ದಿವಸ ಮುಂಚೆನೆ ಗೊತ್ತಿದ್ರು ಸುಮ್ಮನೆ ಇದ್ರಿ. ಯಾಕೆ? ಫ್ರಂಟ್ ಪೇಜಲ್ಲಿ ನ್ಯೂಸ್ ಗ್ರ್ಯಾಂಡ್ ಆಗಿರುತ್ತೆ ಅಂತನಾ? ನಮಗೆ ಇನ್ಫಾರ್ಮ್ ಮಾಡಿ ನೀವು ನಮ್ಮ ಜೊತೆ ಮಿಂಗಲ್ ಆಗಿದ್ದಿದ್ರೆ ಇವತ್ತು ಈ ತರ ಪ್ರಶ್ನೆ ಕೇಳಕ್ ಆಗ್ತಿರ್ಲಿಲ್ಲ ಅಲ್ಲ? ಕ್ರೈಮ್ ಅನ್ನ ವೈಭವೀಕರಿಸಿ ರೌಡಿಗಳನ್ನ ಹೀರೋಗಳ ತರ ತೋರಿಸ್ತಾ, ನಮ್ಮನ್ನ ರೌಡಿಗಳನ್ನ ಇಂಟರ್ವ್ಯೂ ಮಾಡ್ತಾ ಜನಗಳಿಗೆ ಟೆನ್ಷನ್ ಆಗೋ ತರ ಕ್ಲಿಪ್ಪಿಂಗ್ ತೋರಿಸ್ತೀರಾ. ಚಾನೆಲ್ ಪಾಪ್ಯುಲಾರಿಟಿ, ಮ್ಯಾಗ್ಝಿನ್ ಪಾಪ್ಯುಲಾರಿಟಿ ಅಂತ ನಿಮ್ ಟೆನ್ಷನ್ ನಿಮಗೆ. ನೀವೇ ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾವನು ಯೋಚನೆ ಮಾಡಲ್ಲ? ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತು ಪ್ರಾಣ ಒತ್ತೆ ಇಟ್ಟು ಅಕ್ಯೂಸ್ ನ ಹಿಡಿಯೋದು ನಾವೇ. ನಾವು ಎಲ್ಲ ಡೀಟೇಲ್ಸ್ ತಗೊಂಡು ನಿಮ್ಗೆ ಹೇಳಿ ಕಳಿಸ್ತೀನಿ. ಈಗ ಹೋಗಿ ಪ್ಲೀಸ್. ಡಮ್ 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 ಸ್ಕೂಲಿಗೆ ಟೈಮ್ ಆಗ್ತಿದೆ, ಎಲ್ಲ ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಮೈ ಚೈಲ್ಡ್. ಪಪ್ಪ ರೆಡಿ, ಚಿಕ್ಕಪ್ಪ ಆಲ್ಸೋ ರೆಡಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಏನು ಹೇಳ್ತಿದ್ದೆ? ಎಸ್, ಫೈನಾನ್ಸ್ ಮಿನಿಸ್ಟರ್ ಕಾಯ್ತಾ ಇದ್ದಾರೆ ಸರ್. ಗಾಯಕ್ ಹೇಳ್ರಿ. ಸರಿ ಸರ್. ಎಲ್ಲ ವಿಐಪಿಗಳು ನಿಮಗ್ ಕಾಯ್ತಾ ಇದ್ರೆ ನೀವಿಬ್ರು ನಿಮ್ ಹೆಂಡತಿರ್ ಕಾಯ್ತಾ ಇದ್ದೀರಾ. ನನ್ಗ್ ನೋಡಕ್ಕಾಗಲ್ಲ. ಏನಂದ್ರೆ ಏನ್ ಸ್ವಲ್ಪ ಹುಕ್ಕಾಕಿ. ಈಗೇನ್ ಹಾಕ್ತಿರೋ ಇಲ್ವೋ ನೀವು? ಆಯ್ತಾಯ್ತು. ಏನು ಅಂದ್ರೆ ಏನೇ ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗ್ ಕಾಣ್ತಿದ್ದೀನಾ? ಆ ಸೀರೆ ಏನೇ ಚೆನ್ನಾಗಿದೆ, ನೀನ್ ಉಟ್ಕೊಂಡ ಮೇಲೆ ಅಲ್ವೇನೆ ಅದಕ್ಕೊಂದು ಅಂದ ಚಂದ ಬಂದಿದ್ದು. ಸರಿ ಸರಿ, ಇದಕ್ಕೇನ್ ಕಮ್ಮಿ ಇಲ್ಲ. ತಗೊಳ್ಳಿ, ಚೆಕ್ ಸೈನ್ ಹಾಕಿ. ಯಾಕೆ ಅಂತ ಕೇಳಲೇ ಇಲ್ಲ. ಯಾವತ್ತೆ ಯಾಕೆ ಅಂತ ಕೇಳಿದೀನಿ ನನ್ನ. ಅಕ್ಕ, ಇವತ್ತೇನ್ ನಿನ್ ಪ್ರೋಗ್ರಾಮು? ಫಸ್ಟ್ ಕ್ಲಬ್ ಅಲ್ಲಿ ಮೀಟಿಂಗು, ಆಮೇಲೆ ಆರೋಗ್ಯದ ಅರಿವಿನ ಬಗ್ಗೆ ಸ್ಲಮ್ ಅಲ್ಲಿ ಭಾಷಣ. ಅಯ್ಯಯ್ಯೋ, ಸ್ಲಮ್ಮ ಕೊಳುಕ್ರೆ ತುಂಬಿರೋ ಕೊಳಗೇರಿಗೆ ಹೋಗ್ತಿದ್ಯಾ ಅಕ್ಕ? ಬಿ ಕೇರ್ಫುಲ್. ಡೋಂಟ್ ವರಿ, ಇದೆಲ್ಲ ನಂಗೆ ಹೊಸ್ತಾ? ಮನೆಗ್ ಬಂದ ತಕ್ಷಣ ಟಬ್ ತುಂಬಾ ಡೆಟಾಲ್ ಹಾಕಿ 1 ಗಂಟೆ ಸ್ನಾನ ಮಾಡೋದಿಲ್ವಾ? ಮೇಡಮ್ಮು ಇನ್ನು ರೆಡಿನೋ ಇಲ್ವೋ ಅಂತ ಗೊತ್ತಾಗ್ಲೇ ಇಲ್ವೇ? ಮೇಡಮು ಟೈಮ್ ನ ಮಿಸ್ ಮಾಡಲ್ವಲ್ಲ? ಮಮ್ಮಿ, ಈ ಬಾಸ್ ಟ್ಯಾಕ್ಸ್ ಕೊಟ್ರೆ ತಾನೇ ಮೇಡಮ್ ಮೇಲಿಂದ ಕೆಳಗ್ ಬರೋದು. ಆಹಾ. ಹೇ ಯು ನಾಟಿ. ಆಂಟಿ, ಕೆಳಗಡೆ ಮಾಡ್ರನ್ ಮಮ್ಮೀಸು, ಸರೆಂಡರ್ ಫಾದರ್ಸು ನಿಮ್ಗ್ ಕಾಯ್ತಾ ಇದಾರ ಆಂಟಿ. ಹೇ ಕತ್ತೆ, ದೊಡ್ಡೋರ್ಗೆ ಹಾಗೆಲ್ಲ ಹೇಳ್ತಾರಾ? ಕತ್ತೆ ಕರಿಯಲ್ಲ, ವದ್ಯತ್ತೆ. ಈಗ ಬನ್ನಿ. ನಾನು ಲಕ್ಷ್ಮಣ್ ಮನೆ ಆಗದೇನ್ರಿ? ಹೊರಗಡೆ ಅಷ್ಟೊಂದ್ ಜನ ನಿಮಗ್ ಕಾಯ್ತಾ ಇದಾರೆ, ನೀವ್ ನನ್ ಕಾಯ್ತಾ ಇದ್ದೀರಾ? ಅಣ್ಣ, ಕಾಯೋದು ಕಾಯಿಸೋದು 2 ತಪ್ಪಲ್ವಾ? ನೀನ್ ಈ ಮನೆ ಮಹಾಲಕ್ಷ್ಮಿನಮ್ಮ. ನೀನ್ ಹುಟ್ಟಿದ ಮೇಲೇನೆ ಈ ಆಸ್ತಿ, ಅಂತಸ್ತು, ಕೀರ್ತಿ ಎಲ್ಲ ಬಂದಿದ್ದು. ಇವು ಯಾವ ಇಲ್ಲ ಅಂದಿದ್ರೆ ಯಾರ್ ಕಾಯ್ತಾ ಇದ್ರು, ಯಾರ್ ಮರ್ಯಾದೆ ಕೊಡ್ತಾ ಇದ್ರು? ನೀನ್ ಕಣ್ಣು ಬಿಟ್ಟಾಗ್ಲಿಂದಲೂ
ನಮ್ಮ ಕಣ್ಮುಂದೆ ಇರೋಳು ನಮ್ಮನೆ ಭಾಗ್ಯಲಕ್ಷ್ಮಿನಮ್ಮ ನೀನು. ಅಪ್ಪ ಅಮ್ಮನ್ ಕೊರತೆ ಇಲ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ರೂ ನನ್ನ ನೋಡ್ಕೋತಾ ಇದ್ದೀರಾ. ಓ ರಮ್ಯಾ, ನಿಮ್ಮಣ್ಣ ನನಗ್ ತಾಳಿ ಕಟ್ಟುವಾಗ್ಲೂ ನೀನ್ ಅವ್ರ ತೊಡೆ ಮೇಲ್ ಕೂತಿದ್ದೆ. ನೀನ್ ನಮಗೆ ಮೊದಲನೇ ಮಗು ಇದ್ದ ಹಾಗೆ. ನಿನಗಲ್ದೆ ಬೇರೆ ಯಾರ ಕಾಯ್ಬೇಕು? ನಾವೆಲ್ಲ ನಿನ್ನ ಹೊಸದ ಕಾಯೋ ತರ ಮಾತಾಡ್ತಿದ್ಯಲ್ಲ. ಓ ಕಮ್ ಆನ್. ಓವರ್ ಸೆಂಟಿಮೆಂಟ್ ಆಗಿ ನನ್ ಹೊಟ್ಟೆ ತುಂಬೋಯ್ತಲ್ಲ, ಇನ್ನೇನ್ ಟಿಫನ್ ಮಾಡ್ಲಿ? ಲೋ ಶಿವ, ಏನು ನೋಡ್ತಾ ಇದ್ಯಾ? ಕೊಡೋ ತಿಂಡಿನ. ಮೀಟಿಂಗ್ ಟೈಮ್ ಸರಿಯಾಗಿ ವಿಧಾನಸೌಧಕ್ಕೆ ಬಂದ್ಬಿಡ್ತೀನಿ ಸರ. ಸರ ಓಕೆ ಬಾಯ್ ಪೂಜಾ. ಬಾಯ್ ಮಮ್ಮಿ. ಬಾಯ್ ರಮ್ಯಾ. ಬಾಯ್ ಅದ್ಗೆ ರೀ. ಗೊತ್ತು ತಾನೆ? ಬಾಯ್ ರಮ್ಯಾ. ಆಯ್ತೆ, ಬರ್ತಾ ಹಂಗೆ ಪಿಕಪ್ ಮಾಡ್ಕೊಂಡ್ ಬರ್ತೀನಿ. ಸಂಜೆ ನಾ ಬರ್ಬೇಕೇನೆ? ಯಾಕ್ರಿ, ನಾನೇನ್ ಕಳ್ದು ಹೋಗ್ತೀನಾ? ಬಾಯ್ ಬಾಯ್ ಬಾಯ್. ಓಕೆ ಅಣ್ಣ, ಬಾಯ್ ಅಣ್ಣ, ಬಾಯ್. Okay, Okay, bye. ಬಾಯ್ ಪುಟ್ಟಿ, ನಿನ್ನ Bye, ಸ್ಕೂಲ್ ಪುಟ್ಟಿ. ಡ್ರಾಪ್ ಮಾಡಿ ನಾ ಹಾಗೆ ಹೋಗ್ತೀನಿ. ಮಲ್ಲೇಶ್, ಅಣ್ಣ, ಆ ರಿಂಗ್ ರೋಡ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಗೆ ಏನು ಲಿಟಿಗೇಷನ್ ಇತ್ತು ಅಂತ ಹೇಳಿದ್ ನೆನಪು, ಏನಾಯ್ತು? ಆ ಶ್ರೀರಾಮ್ಪುರ ಸೆಲ್ವ ಆಗಾಗ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾನೆ. ಏನು ಇತ್ಯರ್ಥ ಆಗಿಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಕೋರ್ಟು ಅಂತ ಹೋದ್ರೆ ಅವ್ರ ಸ್ಟೇ ತಂದು ವರ್ಕು ಡಿಲೇ ಆಗುತ್ತೆ. ನಮ್ಮ ಕೋಟ್ಯಾಂತರ ರೂಪಾಯಿ ಹೆಲ್ಡಪ್ ಆಗ್ಬಿಡುತ್ತೆ. ಈ ಮಿನಿಸ್ಟ್ರು ಪೊಲೀಸ್ನವ್ರನ್ನ ಬಿಟ್ಟಾಕು, ಬೆಂಗಳೂರು ರೌಡಿಗಳನ್ನೆಲ್ಲ ಕೂಡಿ ಕಳಿಯೋ ಲೆಕ್ಕ ಹಾಕು. ಅದರಲ್ಲಿ ಮಾರ್ಕ್ಸ್ ಯಾರು ಜಾಸ್ತಿ ತಗೋತಾರೋ ಆ ರೌಡಿಗೆ ಡೀಲ್ ಕೊಡು. ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ. ಓಕೆ ಅಣ್ಣ, ಹಾಗೆ ಮಾಡ್ತೀನಿ. ಆಯ್ತು, ಬರ್ತೀನಿ. ಹೋಗಿ ಬಾ. ಓ ನಮಸ್ಕಾರ ಮಿನಿಸ್ಟರ್ಗೆ. ಅಣ್ಣ ಟೈಪ್ ಮಾಡ್ತಾ ಇದ್ದೇನೆ. ಹಲೋ, ಹೇಳೋ ಮುರುಘಾ, ಮರ್ಯಾದೆಯ ಮೊದಲ ಕಾಸ ಕೇಳೆ ಕುಡ್ತಾ ಓಕೆ, ಇಲ್ಲಾಂದ್ರೆ ಬರ್ತಾ ರೈಟ್ ಲೆಫ್ಟ್ ಎತ್ತಾಕಂಬಂದ್ರ. ಹಾ, ನನ್ ಮರ್ಯಾದೆ ತೆಗಿಬೇಡ್ರು. ಈ ಶ್ರೀರಾಮ್ಪುರ ಸೆಲ್ವಾನ ஒரு பயம் இருக்குನಂಡ. ಇವನಿಗೆ ಲಾಂಗ್ ಹಿಡಿದು ಡೀಲ್ ಮಾಡೋ ಮೀಟರ್ ಇಲ್ಲ. ಕಂಡೋರ್ ಸೊತ್ತಿಗೆ ಡೂಪ್ಲಿಕೇಟ್ ಪೇಪರ್ ಸೃಷ್ಟಿ ಮಾಡಿ ಎದುರಿಸಿ ರೋಲ್ ಕಾಲು ಮಾಡ್ತಾನೆ. ಬಕ್ರಾ ನನ್ನ ಮಕ್ಕಳು ಸಿಕ್ಕಿದ್ರೆ ಡಾನ್ ತರ ಪೋಸು ಕೊಡ್ತಾನೆ. ಓ, ಪಕ್ಕಾ ವಾರಸ್ದಾರನ್ ಸೈನ್ ಇದ್ದಂಗೆ ಇದೆ. ಪಾರ್ಟಿ ನೋಡಿದ ತಕ್ಷಣ ಸೌಂಡೇ ಇರಲ್ಲ. ಸೆಲ್ವಾ, ಮೈಸೂರು ರಿಂಗ್ ರೋಡ್ KK ಲೇಔಟ್ ಅಲ್ಲಿ 2 30-40 ಸೈಟ್, ಕಾರ್ನರ್, ದಿಕ್ಕು ದಿವಾಳಿ ಯಾರು ಇಲ್ಲ. ಕಾಂಪೌಂಡ್ ಹಾಕ ಕೇಳಿದ್ದೀನಿ. ಹೆಂಗೆ? ಮತ್ತಿ ಸೀನಾ BTS ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿವೆಯೋ ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಬಂದು ಕಾಂಪೌಂಡ್ ಹಾಕ್ಸಿ ಪೇಪರ್ ರೆಡಿ ಮಾಡೋದು ಇವನ ಕೆಲಸ. ಸ್ವಲ್ಪ ಮೀಟರ್ ಇದೆ, ಟೈಮ್ ನೋಡಿ ಬಂದ ತೋರಿಸ್ತಾನೆ. ಒಳ್ಳೆ ಟೈಮ್ಗೆ ಬಂದೆ ಸೀನಾ. ಆ ನನ್ನ ಮಗ ನಮ್ಮನ್ ಕ್ಯಾರ್ ಮಾಡ್ದೆ ಪೊಲೀಸ್ ಕಂಪ್ಲೇಂಟ್ ಮಾಡೋನಲ್ಲ ಆ ಬಿಲ್ಡರ್ ಮಲ್ಲೇಸ. ಸೆಲ್ವಾ, ನಾನ್ ನಿನಗೆ ಅವತ್ತೇ ಹೇಳಿದೆ, ಈ ನನ್ನ ಮಕ್ಳು ಶ್ರೀಮಂತರಲ್ಲ ಒಂಥರ ಫಾರಂ ಕೊಳ್ಳಿದ್ದಂಗೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಮೊಟ್ಟೆ ಇಡೋದು ಅಂತ. ಕೇಳಲಿಲ್ಲ ನೀ ನನ್ನ ಮಾತು. ಈಗ ಚುಚ್ಚನ್ ಬಾ. ಸಾವಿಗೆ ಇನ್ನೊಂದ್ ಹೆಸ್ರೆ ಸೆಲ್ವಾ. ಸೆಲ್ವಾ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಮಚಾ ಪೊಲೀಸ್ಗೆ ಫೋನ್ ಪಂಡ್ರಿ ಅಣ್ಣ ನೀ. ಇದೇನ್ ಗೊತ್ತಾ, ಗೋಡ ಒತ್ತಿದ್ರೆ ಸಾಕು ಬೇಜ ಚಿಂದಿ ಚಿಂದಿ ಆಗೋಗುತ್ತೆ. ಪೊಲೀಸು ಪೊಲಿಟಿಷಿಯನ್ ಸೆಕ್ಯೂರಿಟಿಗೆ ಅವ್ರೆ ಅಂತ ಬಂದ ತೋರಿಸ್ತೀಯ. ಈ ಲಾಂಗ್ಗೆ ಪೊಲೀಸು ಪೊಲಿಟಿಷಿಯನ್ಸ್ ಇಬ್ಬರು ರಕ್ತಾನು ಒಂದೇ. இந்த ஜெராக்ஸ் நல்லா ಸ್ಟಡಿ ಪಣ್ಣೆ. ನೀನಾಗ ನಿನ್ ಸೆಟಲ್ಮೆಂಟ್ ಕರೆದ್ರೆ 50 ಲಕ್ಷ, ನಾನ್ ಕರೆದ್ರೆ 75 ಲಕ್ಷ. ಇವತ್ತು 6 ಗಂಟೆಗೆ ನಿನ್ ಡೆಡ್ ಲೈನ್ ಸ್ಟಾರ್ಟ್ ಆಗುತ್ತೆ. 6:10ಕ್ಕೆ ಸೆಲ್ವನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಮಗ ಬರ. ಏನ್ ಸರ್ ಇದು ಅನ್ಯಾಯ? ರಾತ್ರಿ ನಿಮ್ ಜನಗಳನ್ನೆಲ್ಲ ಸೇರಿಸಿ ಸ್ಲಮ್ ಕ್ರಿಯೇಟ್ ಮಾಡಿ ಬೋರ್ಡ್ ಬೇರೆ ಹಾಕಿದ್ದೀರಾ.
ಈ ಜಾಗ ಸತ್ತು ಸ್ವರ್ಗದಲ್ಲಿರೋ ನನ್ ಗಂಡ ರಾಮಸ್ವಾಮಿ ಅಯ್ಯಂಗಾರ್ದು. ಇನ್ನೇ ನಮ್ಮಪ್ಪಂದ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನೋಡಿ. ಮರ್ಯಾದೆಯಿಂದ ನಮ್ ಜಾಗ ನಮಗ್ ಬಿಟ್ಕೊಡಿ. నా ఆపు విక్రియా లెఫ్ట్ ల కాకి రైట్ ల కాది బ్యాక్ ల కావి యా మునాల నీ కాలిడా ಮಚಾ ಕಾದಿ ಕಾಕಿ ಇಬ್ರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆನೆ ನಾವಿಲ್ ಬಂದ್ ಟೆಂಟ್ ಹಾಕಿದ್ದು. ಸೈಲೆಂಟ್ ಆಗಿ ಮಗನ್ನ ಕರ್ಕೊಂಡು ಮನೆಗೆ ಹೇಳ್ತಾಡು. ಆಲ್ರೆಡಿ ಗಂಡನ್ ಕಳ್ಕೊಂಡಿದೀಯಾ, ಈ ನನ್ ಮಗನು ಹೋಗಿ ಆಗೋಯ್ತಾನೆ. ಸೆಲ್ವಾ ಅನ್ಯಾಯವಾಗಿ ಬಂದ್ ತಗಲಾಕೊಂಡಲ್ಲೋ ಗೂಳಿ. ಗಿಲ್ಲಿ ಗೋಲಿ ಆಡೋ ಹುಡುಗರನ್ನ ಡೀಲ್ ಮಾಡಿ ಗೂಳಿ ಅನ್ಸ್ಕೊಂಡ್ರೆ ಸಾಲದು. ಈ ಕೋಟೆನ ದಾಟಿ ನನ್ನ ಮುಟ್ಟು. ತಾಯಿ ಹಾಲ್ಗೂ ನಾಯಿ ಹಾಲ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಅವನ ಸಾವಡಿಗಣ.
ತಾಯಿ ಹಾಲ್ಗೂ ನಾಯಿ ಹಾಲ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಮಾತಾಡಿದಷ್ಟು ಇದರಲ್ಲಿದೆ. ಸರಿಯಾಗಿದೆ ಬಾಸ್. ಸರ್ ಎಣಿಸ್ಕೊಳ್ಳಿಲ್ಲ. ಎಣ್ಸೋರು ಬಿಲ್ಡರ್ಗಳು ನೀವು, ತೂಕ ಹಾಕೋರು ನಾವು ರೌಡಿಗಳು. ಸರ್ ಆ ಸೆಲ್ವನ್ ಜೊತೆ ಇನ್ನೊಬ್ಬ ಇದ್ದ. ಗನ್ನ ಇಲ್ಲಿ ಇಟ್ಬಿಟ್ಟು ಚಿಂದಿ ಚಿಂದಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಮತ್ತೆ ಸೀನ ಅಕ್ಕಪಕ್ಕ ಗ್ಯಾಂಗ್ ಇದ್ರೆ ಮಾತ್ರ ಅದು ಬೊಗಳದು, ಕಚ್ಚಲ್ಲ. ಡೀಲಾಗಿ ಹೋಗ್ತಾನೆ. ಮತ್ ಬರಕ್ ಹೋಗ್ಬೇಡಿ. ಅವನು ಹೊಗೆ ಹಾಕೊಂಡಿರೋ ನ್ಯೂಸ್ ಟಿವಿ ಎಲ್ಲ ಪೇಪರ್ ಎಲ್ಲ ತೋರಿಸ್ತಾರೆ. ನೋಡ್ಕೊಂಡು ಸೈಲೆಂಟ್ ಆಗಿದೆ. ರೈಟ್. ಥ್ಯಾಂಕ್ ಯು ಸರ್. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ನಂಬಿಕೆ ಇಲ್ಲ. ಹೇಳು. ಓಕೆ, ಜಗಮತ್ತಿ ಹೇಳ್ದಂಗೆ ಮಾಡ್ಬೇಕು. ನೋಡ್ಕೋತೀನಿ ಬಿಡು. ಲೇಟ್ಗೆ ಮಾಡ್ಬೇಡಪ್ಪ. ಓಕೆ. see you later. Why did you bring me here? ಏನೇ ಸಾರಿ? ಮಠ ಮಧ್ಯಾಹ್ನ ಇಂಥ ಜಾಗದಲ್ಲಿ ಏನು ಗೊತ್ತಿಲ್ಲದವ್ರ ತರ ಕ್ಯಾಚ್ ಹಾಕೋತಿರಲ್ಲ. ನಿಮ್ಮ ನಾವೇನೋ ಜೆಂಟಲ್ಮನ್, ಓಕೆ. ಬೇರೆಯವ್ರಾಗಿದ್ರೆ ಕೋಳಿ ತರ ಅಮ್ಕಾಕಿರೋರು. ಇದು ಬೇರೆ, ಬಗ್ಗದ್ರೆ ಸೊಂಟ ಕಾಣ್ಬೇಕಂತ ಟಿ ಶರ್ಟ್ ಹಾಕತ್ತಾರೆ. ಅದಿಂಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕರೆಕ್ಟ್ ಆಗಿ ಸೊಂಟ ಕಾಣೋ ತರನೇ ಟಿ ಶರ್ಟ್ ಕೂರಿಸ್ತೀರ. ಊರೆಲ್ಲ ನೋಡಾದ್ಮೇಲೆ ಹೇಳ್ಕೊಂಡೇನ್ ಪ್ರಯೋಜನ? ಪಡ್ಡೆ ಹುಡುಗರು ಕಂಡು ಹೊಡಿಯಂಗಿಲ್ಲ. ರೆಡ್ ಲೈಟ್ ಹಾಕೊಂಡ್ಬಿಡ್ತೀರಾ. ಆಟೋ ಡ್ರೈವರ್ ಚುಡಾಯಿಸ್ದ ಅಂತೀರಾ, ಕಾಲ್ ಸೆಂಟರ್ ಡ್ರೈವರ್ ಎತ್ತಾಕೊಂಡೋದ ಅಂತೀರಾ, ರೌಡಿಗಳು ಹಿಂದೆ ಬಿದ್ರು ಅಂತೀರಾ. ಒಟ್ನಲ್ಲಿ ಕ್ರೈಮ್ ಸ್ಟೋರಿಗೆ ಸೂಪರ್ ಎಪಿಸೋಡ್ಗಳು ಕೊಟ್ಬಿಡ್ತೀರಾ. ಕಂಡ್ರು ಕಾಣ್ದಂಗಿರೋ ಹುಡುಗರನ್ನ ಕೆಣ್ಕೋತರ ಬಟ್ಟೆ ಹಾಕೊಂಡು ಯಾಕರೆ ಬಿಲ್ಡಪ್ಗಳು ಕೊಡ್ತೀರಾ? ಕರ್ಮ. ಓಡ್ರ. ಹೇಯ್, ಹೆಣ್ಣನ್ನು ನೋಡಿದ್ರೆ ಕೈ ಮುಗಿಯೋ ತರ ಇರ್ಬೇಕು, ಕಣ್ಣು ಹೊಡಿಯೋ ತರ ಅಲ್ಲ. ಹೇಳಿದ್ದನ್ ತಲೆಯಲ್ಲಿ ಇಟ್ಕೊಂಡ್ರೆ ಮುತ್ತೈದಾಗಿರ್ತೀಯ. ಇಲ್ದಿದ್ರೆ ಕ್ಲೀನ್ ಕೃಷ್ಣಪ್ಪ ಆಗೋಗ್ತೀಯ. ಸೂರ್ಯ ಮುಳುಗೋದ್ರೊಳಗೆ ಗೂಡು ಸೇರ್ಕೋ. ಇದೇನೇ ಇದು? ಮಾನನ್ ಈಗ ಹರಾಜಕ್ ಹೋಗ್ತಾ ಇದ್ದಾನೆ? ಹೌದು, ಸ್ವಲ್ಪ ಜಾಸ್ತಿನೇ ಮಾತಾಡ್ದ. ಆದ್ರೂ ನಿಜ ತಾನೇ ಹೇಳ್ದ. ಅದ್ ಸರಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಅವ್ರು ಬಂದಿದ್ರು. ಎಂಗೇಜ್ಮೆಂಟ್ಗೆ ಯಾವ ಕಲರ್ ಸೀರೆ ತಗೋಣ ಅಂತ ಕೇಳಕ್ ಹೋಗಿದ್ದೆ. ಕರ್ಮ ಕರ್ಮ.